ದಯವಿಟ್ಟು ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಗಮನ ಕೊಟ್ಟು ಕೇಳ್ರಿ. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಹೊಸಬರು ಬಹಳ ಜನ ಇದ್ದೀರಿ. ಒಂದು 3-4 ಜನ ಹಳಬರು ಬಿಟ್ರೆ ಉಳಿದವರೆಲ್ಲ ಹೊಸಬರೇ ಇದ್ದೀರಿ. ದಯವಿಟ್ಟು ಗಮನವಿಟ್ಟು ಕೇಳ್ರಿ. ಈ ಬಿಸಿನೆಸ್ ಅಪಾರ್ಚುನಿಟಿ ಮೀಟಿಂಗ್ ಅಪ್ಪ ಅಂದ್ರೆ ಏನಂದ್ರ, ನಾವು ಇನ್ನೊಂದು ಮೂಲದಿಂದ ಧನ ಸಂಪಾದನೆಯನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಬೇಕಾಗ್ಯದ. ನಿಮಗ ಇವತ್ತಿನ ದಿವಸ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಪರಿಸ್ಥಿತಿಗೆ ಒತ್ತಡಕ್ಕೆ ಸಿಕ್ಕೊಂಡು ನಮ್ಮ ಖರ್ಚನ್ನ ಕಮ್ಮಿ ಮಾಡ್ಕೋಬೇಕಾಗ್ಯದ. ಅದಕ್ಕೆ ಏನೇನೋ ನಾವು ಏನ್ ಮಾಡ್ತೀವ್ರಿ, ಸ್ಯಾಕ್ರಿಫೈಸ್ ಮಾಡ್ತೀವಿ. ನಮ್ ಕಡೆ ಇದ್ದದ್ರಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ಮನಿ ಕಟ್ಸುವಾಗ ಒಂದು ಡಬಲ್ ಬೆಡ್ರೂಮ್ ಮನಿ ಕಟ್ಟಬೇಕಂತ ಆಸೆ ಇರ್ತದ, ಬಟ್ ಆಗುದಿಲ್ಲ. ಕಡೆಗೆ ಸಿಂಗಲ್ ಬೆಡ್ರೂಮ್ ಅನ್ನ ಕಟ್ಟುನಾಳ ಅಂತೇಳಿ ಕಟ್ತೀವಿ, ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತೀವಿ. ಹಂಗೆ ಎಲ್ಲಾ ಕಡೆಗೂ ಸ್ಯಾಕ್ರಿಫೈಸ್ ಮಾಡುದ ನಮ್ ಲೈಫ್ ಹಂಗೈತಿ. ಏನ್ ಮಾಡುದು? ನಾವು ಒಂದಷ್ಟು ಧನ ಸಂಪಾದನೆಯನ್ನ ಸರಿಯಾಗಿ ಮಾಡ್ಕೋಬೇಕಾದ್ರೆ, ಆಮೇಲೆ ನಮ್ಮ ಕನಸುಗಳನ್ನ ನಾವು ಸರಿಯಾಗಿ ಪೂರೈಸ್ಕೋಬೇಕಾದ್ರೆ, ಅಗದಿ ಅವಸರ ಮಾಡಿ ಒಂದು ಡೈಲಾಗ್ ಹೇಳ್ತೀವಿ ನಾವು, ಏನಂದ್ರ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಬರೀ ಇದನ್ನೇ ಕಲ್ತ್ಬಿಟ್ಟಿವಿ ನಾವು. ಬರೀ ಬಡವನ ಸಿನಿಮಾ, ಹೀರೋ ಬಡವಿರ್ತಾನ ಅಂತವ ಸಿನಿಮಾ ನೋಡ್ತೀವಿ ನಾವು. ನಮ್ಮ ಹೀರೋಗಳೆಲ್ಲ ಬರೇ ಬಡವರು, ಸಮಸ್ಯಾತ್ಮಕ ಜೀವನವನ್ನ ಮಾಡುವವರೇ. ಆಮೇಲೆ ನಮ್ಮ ಕನಸುಗಳು ಇರ್ತಾವು, ಅವನ್ನೆಲ್ಲ ಒತ್ತಿ ಮುಚ್ಚಿಟ್ಟಿರ್ತೀವಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೀವಿ ಹೊರತಾಗಿ, ನಮಗೆ ಎಷ್ಟು ಬೇಕಷ್ಟು ಕಾಲು ಚಾಚುವಷ್ಟು ಹಾಸಿಗೆಯನ್ನ ಪಡಿಬಹುದು ಅನ್ನೋದು ನಮಗ್ ಗೊತ್ತಿಲ್ಲ. ಅದನ್ನ ಇವತ್ತು ನಾ ಹೇಳಿಕೊಡ್ಲಿಕ್ಕೆ ಇಲ್ಲಿ ಕುಂತೀನಿ ನಾನೀಗ. ಬರೀ ಹಾಸಿಗೆ ಇದ್ದಷ್ಟು ಕಾಲು ಚಾಚಲ್ಲ, ಹಾಸಿಗೆ ಎಷ್ಟು ಬೇಕಷ್ಟು ಕಾಲು ಚಾಚು. ಅದು ಸಾಧ್ಯದ, ನಮ್ಮಿಂದ ಸಾಧ್ಯದ ಅನ್ನೋದನ್ನ ನಿಮಗೆ ಹೇಳಿಕೊಡ್ತೀನಿ. ಅತ್ಯಂತ ಸುಲಭವಾಗಿ ನಾವು ಮತ್ತೊಂದು ಆದಾಯದ ಮೂಲವನ್ನ ನಾವು ಹುಡುಕೋಬಹುದು. ಆದಾಯದ ಮೂಲವನ್ನ ಹುಡುಕೋಬಹುದು. ಅದಕ್ಕೆ ಪ್ರಯತ್ನನ ಮಾಡಿಲ್ಲ ನಾವು. ನಾನು ನೌಕರಿ ಮಾಡುವಾಗ ಬರೀ ಅದನ್ನ ಮಾಡೀನಿ. ದುಡ್ಡು ಗಳಿಸ್ಬೇಕು ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ನಾನು. ಇನ್ನ ನಮ್ಮ ಆದಾಯ ಹೆಚ್ಚು ಮಾಡ್ಕೋಬೇಕು. ಎಲ್ಲರ ದುಡ್ಡು ಹೂಡ್ಬೇಕು ಅಥವಾ ಏನಾರ ನಾವು ಮಾಡ್ಬೇಕಂದ್ರೆ ನಮ್ ಕಡೆ ಇಲ್ಲ, ಅಷ್ಟು ದುಡ್ಡಿಲ್ಲ. ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೆಚ್ಚಿಗೆ ದುಡ್ಡಿಲ್ಲ ನಮಗ. ಅಂದ್ರ ನಮಗೀಗ ಎಂಥಾದ್ ಬೇಕಾಗ್ಯದಪ್ಪ ಕೆಲಸ ಅಂದ್ರ, ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಆಗಿರಬಾರ್ದು, ಆಮೇಲೆ ರಿಸ್ಕ್ ಇರಬಾರ್ದು. ಮೇನ್ ಅಂದ್ರ ನಮಗ ಸುರಕ್ಷತೆ ಇರ್ಬೇಕದ್ರಾಗ. ಆಮೇಲೆ ನಮ್ಮ ಆದಾಯವನ್ನ ಹೆಚ್ಚು ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಹೆಚ್ಚು ಹಣ ಹೂಡ್ಲಾರ್ದ, ಅಂದ್ರೆ ಹೆಚ್ಚು ಹಣ ತೊಡಗಿಸ್ಲಾರ್ದ, ಆಮೇಲೆ ನಿರ್ದಿಷ್ಟ ಕಾಲಮಿತಿ ಇರ್ಲಾರ್ದನ. ಇಲ್ಲಿ 3 ತಿಂಗಳದಾಗ ನೀವು ಎಷ್ಟು ಮಾಡ್ಬೇಕು ಟಾರ್ಗೆಟ್, ಇಲ್ಲಾಂದ್ರೆ ಇಲ್ಲ, 0 ಆಗ್ಬಿಡ್ತೀರಿ ನೀವು. ಹಿಂಗಿಲ್ಲ. ಹಂಗ ಕಂಡೀಷನ್ ಇದ್ರ ಆ ಕೆಲಸ ಮಾಡೋದು ಬೇಡ ನಾವು. ಹೆಚ್ಚು ಹಣ ಹೂಡದೆ, ನಿರ್ದಿಷ್ಟ ಕಾಲಮಿತಿ ಇರ್ಲಾರ್ದೇನೆ, ನಿಮ್ಮ ಸದ್ಯದ ನೌಕರಿ ಅಥವಾ ಕೆಲಸ ಮಾಡ್ತಿದ್ರ, ಶಿಕ್ಷಣ ಪಡಿತಿದ್ರ ಶಿಕ್ಷಣ ಪಡ್ಕೊಂತಾನ, ಆಮೇಲೆ ವೃತ್ತಿಯನ್ನ ಕೈ ಬಿಡ್ಲಾರ್ದ, ಈಗ ಮಾಡ್ತಕ್ಕಂಥ ಕೆಲಸವನ್ನ ಕೈ ಬಿಡ್ಲಾರ್ದನೆ. ನೀವು ಅಕಸ್ಮಾತ್ ಸರ್ಕಾರಿ ನೌಕರದಾರ ಆಗಿದ್ರಪ್ಪ ಅಂತಂದ್ರ, ನೀವು ಹೆಣ್ಮಕ್ಳಾಗಿದ್ರ ಗಂಡನ ಹೆಸರಲ್ಲೇ ಮಾಡ್ರಿ ಉದ್ಯೋಗ, ನಮ್ಮ ಉದ್ಯೋಗ. ಅಥವಾ ಗಂಡ ಮಕ್ಳಾಗಿದ್ರೆ ಹೆಂಡತಿ ಹೆಸರಲ್ಲೇ ಮಾಡ್ರಿ, ಇಲ್ಲ ಮಕ್ಕಳ ಹೆಸರಲ್ಲೇ ಮಾಡ್ರಿ. ಅಂದ್ರ ಮತ್ತೊಂದು ಆದಾಯದ ಮೂಲವನ್ನ ಹುಡುಕೊಂಡ್ರೆ ನೀವೆಷ್ಟು ಆರಾಮಿರ್ಬಹುದು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಮನಸ್ಸಿದ್ದರೆ ಮಾರ್ಗ. ನಮ್ಮ ಈ ಡಿಎಕ್ಷನ್ ಉದ್ಯಮ ಏನೈತಲ್ಲ, ಅಥವಾ ಒಂದು ಉದ್ಯೋಗ ಅನ್ನುವಂಥದ್ದು ಏನೈತಲ್ಲ, ಬಹಳ ಸರಳ ಐತ್ರಿ. ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಸರಳ. ಇಲ್ಲಿ ಏನ್ ಮಾಡಿದ್ರೆ ನಾವು ಸಕ್ಸಸ್ ಆಕ್ಕಿವಿ ಅನ್ನೋದನ್ನ ಹೇಳ್ತೀನಿ ನಿಮಗ. ನಾವು ಏನು ಮಾಡಿದ್ರೆ ಸಕ್ಸಸ್ ಆಕ್ಕಿವಿ, ಏನು ಮಾಡಿದ್ರೆ ಹೆಚ್ಚಿನ ಧನವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯದ ಅನ್ನುವಂಥ ಕೆಲವು ಗುಟ್ಟುಗಳನ್ನ ನಿಮಗೆ ಹೇಳಿಕೊಡ್ಲಿಕ್ಕೆ ನಾ ಇಷ್ಟಪಡ್ತೀನಿ. ಮತ್ತು ಒಂದು ಮಾತು ಹೇಳ್ತೀನಿ ನಿಮಗ, ನೀವು ನೌಕರಿ ಮಾಡಿದ್ರ ಅಥವಾ ಯಾವ್ದಾರ ಒಂದು ಕಿರಾಣಿ ಅಂಗಡಿ ಇಟ್ರ ಅಥವಾ ಒಂದ್ ಯಾವ್ದಾರ ಚಾದ ಅಂಗಡಿ ಇಟ್ರ
ಕೋಟ್ಯಾಧೀಶರಾಗಲು ಸಾಧ್ಯವಿಲ್ಲ. ನೀವಲ್ಲ, ನಾನು ಕೂಡ. ಈ ಮಾತು ನನಗೂ ಅನ್ವಯಿಸುತ್ತೆ. ನಾವು ನೌಕರಿ ಮಾಡಿದ್ರೆ, ಉದ್ಯೋಗ ಮಾಡಿದ್ರೆ, ಕಿರಾಣಿ ಅಂಗಡಿ ಇಟ್ರೆ, ಚಾದ ಅಂಗಡಿ ಇಟ್ರೆ ಕೋಟ್ಯಾಧೀಶರಾಗಲು ಸಾಧ್ಯವಿಲ್ಲ. ಕೋಟ್ಯಾಧೀಶರಾಗಬೇಕಂತ ಯಾರಿಗಾದ್ರೂ ಇಚ್ಛಾ ಇದ್ರೆ ಅವರು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ನೊಳಗ ವ್ಯವಹಾರ ಮಾಡ್ಬೇಕು, ಉದ್ಯೋಗ ಮಾಡ್ಬೇಕು. ಅದಕ್ಕ ಇನ್ನೊಂದು ಹೆಸರು ಐತೆ, MLM ಅಂತಾರ. ಅದಕ್ಕ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತಾರ. ಅದಕ್ಕ ಈ ನೌಕರಿ ಮಾಡುದು, ಚಹಾದ ಅಂಗಡಿ ನಡೆಸುದು, ಕಿರಾಣಿ ಅಂಗಡಿ ಮಾಡುದು ಅಂದ್ರೆ ಏನಪ್ಪಾ, ನೀವು ಒಬ್ರ ದುಡಿತೀರಿ. ಒಬ್ರ ಎಷ್ಟು ದುಡಿತೀರಿಪಾ? ಬಹಳ ಅಂದ್ರೆ 8 ತಾಸು ದುಡಿತೀರಿ, ಲಾಸ್ಟ್ 10 ತಾಸು ದುಡಿತೀರಿ. ಅದಕ್ಕಿಂತ ಹೆಚ್ಚಿಗೆ ದುಡಿಯಕ್ ಆಗಂಗಿಲ್ಲ. ಬಟ್ ಈ MLM ದೊಳಗ್ ಬಂದ್ರಿ ಅಂದ್ರ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ನ್ಯಾಗ ಬಂದ್ರಿ ಅಂದ್ರ, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ನ್ಯಾಗ ನೀವು ಬಂದ್ರಿ ಅಂದ್ರ, ಇಲ್ಲಿ ನೀವು ಬರೇ 8 ತಾಸು ಅಲ್ಲ, ಒಂದು ದಿವ್ಸಕ್ಕ 1000 ತಾಸು ದುಡಿಬಹುದು. ನೀವು ಒಬ್ರೇ 1000 ತಾಸು ಆದ್ರೆ ಎಷ್ಟು ಇನ್ಕಮ್ ಆತ್ ನೋಡ್ರಿ. 8 ತಾಸು ದುಡಿದ್ರೆ ನಿಮಗ 1000 ರೂಪಾಯಿ ಬರ್ತಂದ್ರ 1000 ತಾಸು ದುಡಿದ್ರೆ ಎಷ್ಟು ಬರ್ತದ ನಿಮಗ? ಅದನ್ನ ಲೆಕ್ಕ ಹಾಕ್ರಲ್ಲ. ಮುಂದ ಅದು 5000 ಆಗತ್ತ, 10,000 ಆಗತ್ತ, 1,00,000 ಅವರ್. ಒಂದು ದಿವ್ಸಕ್ಕೆ 1,00,000 ತಾಸು ದುಡಿತೀರಿ ನೀವು. ಹಾಗಾದಾಗ ಮಾತ್ರ ನೀವು ಕೋಟ್ಯಾಧೀಶರಾಗ್ಲಿಕ್ಕೆ ಸಾಧ್ಯ ಆಗತ್ತ. ಅದನ್ನ ಕೆಲವು ಜನ ಮಾಡ್ತಾ ಇದ್ದಾರ. ಅಂದ್ರ ಅವರೆಲ್ಲ ಇಂಥ BOM ಗಳನ್ನ ಸರಿಯಾಗಿ ಅಟೆಂಡ್ ಮಾಡ್ತಾರ, ಬಲ್ಲವರಿಂದ ಕೇಳಿ ತಿಳ್ಕೋತಾರ, ಒಮ್ಮೆ ಬಿಟ್ಟು 10 ಸಲ ಅದನ್ನ ಕೇಳ್ತಾರ, ತಿಳ್ಕೋತಾರ. ಅದಕ್ಕೆ ಎಷ್ಟೇ ಪ್ರವೇಶ ಫೀ ಇದ್ರು ಅವ್ರು ತಲೆ ಕೆಡಿಸಿಕೊಳ್ಳುದಿಲ್ಲ. 1,000 ಇರ್ಲಿ, 10,000 ಇರ್ಲಿ, 1,00,000 ರೂಪಾಯಿ ಪ್ರವೇಶ ಫೀ ಕೊಟ್ಟು ನಾಲೆಡ್ಜ್ ತಗೊಳ್ಳೋರದಾರ ಈ MLM ದೊಳಗ. MLM ದೊಳಗ ನೀವು ಒಂದು ಸಾರಿ ಸಕ್ಸಸ್ ಆಗಿಬಿಟ್ರಿ ಅಂದ್ರೆ ಮುಗಿದು ಹೋತು. ದುಡ್ಡು ತಾನೇ ಹರಿದು ಬರ್ತಾ ಇರ್ತದ. ರಾತ್ರಿ ನೀವು ಮಲ್ಕೊಂಡಾಗೂ ನಿಮ್ಮ ಉತ್ಪಾದನೆ ಚಾಲು ಇರ್ತದ ನೋಡ್ರಿ. ಯಾಕಂದ್ರೆ ನೀವು ಇಲ್ಲಿ ಮಲ್ಕೊಂಡಿರ್ತೀರಿ, ಆದ್ರೆ ಬೇರೆ ದೇಶದಾಗ ನಿಮ್ಮ ಕೆಳಗೆ ಕೆಲಸ ಮಾಡುವವ್ರು ಎಚ್ಚರಿರ್ತಾರಲ್ರಿ, ಅವ್ರು ದುಡಿತಾ ಇರ್ತಾರ. ಅವ್ರು ದುಡಿದದ್ದು ಕೂಡ ನಿಮಗೆ ಲಾಭ ಬರ್ತದ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ಹಲವು ಹಂತದ ಮಾರ್ಕೆಟಿಂಗ್ ಅತ್ಯುತ್ತಮ ಆಯ್ಕೆ ಅಂತ ಹೇಳ್ತಾರೆ. ನಾವು ಕೋಟ್ಯಾಧೀಶರಾಗಬೇಕಪ್ಪ ಅಂದ್ರೆ MLM ಮಾಡ್ಬೇಕು, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಆಯ್ಕೆ ಮಾಡ್ಬೇಕು. ಸಣ್ಣ ಮೊತ್ತದ ಆರಂಭಿಕ ಬಂಡವಾಳ. ಈ MLM ದೊಳಗ ನೀವು 1,00,000 ಹಾಕ್ರಿ, 2,00,000 ಹಾಕ್ರಿ, 5,00,000 ಹಾಕ್ರಿ, ಒಂದ್ ಅಂಗಡಿ ಬಾಡಿಗೆ ಹಿಡೀರಿ, ಡಿಪಾಸಿಟ್ ಕೊಡ್ರಿ, ಬಾಡಿಗೆ ಕೊಡ್ರಿ, ಒಂದ್ 2-3 ಆಳ್ ಇಟ್ಕೊಳ್ರಿ. ಹಿಂಗ ಖರ್ಚಿಲ್ಲ ಇದ್ರಾಗ. ವೆರಿ ಲಿಮಿಟೆಡ್ ಬಂಡವಾಳ. ಎಷ್ಟ್ರಪ್ಪ ಲಿಮಿಟೆಡ್ ಬಂಡವಾಳ ಅಂದ್ರ? ಒಂದು 3,000 ಬಂಡವಾಳ ಹಾಕ್ತೀರಾ, ಮುಂದೆ ನಿಮ್ಗ 3,00,000 ಬರ್ತ. ಹಂಗ ಇನ್ನೊಂದ್ ಸ್ವಲ್ಪ ದಿವ್ಸ ಮುಂದ್ ಹೋದ್ರಿ ಅಂದ್ರ 3 ಕೋಟಿ ಬರ್ತದ. ನೀವು ಹಾಕಬೇಕಾಗಿರೋದು 3,000. 3,000 ಹಾಕಿದ್ರಿ ಅಂತ ಇಟ್ಕೋರಿ. ಸರ್ವ ಸಾಧಾರಣ 3,000 ಹಾಕಿದ್ರಪ್ಪ ಅಂದ್ರೆ 1,000 PV ಆಗ್ತಾವ. ಒಂದು 3,000 ರೂಪಾಯಿದ ಪ್ರಾಡಕ್ಟ್ ಖರೀದಿ ಮಾಡಿ ಮೊದಲ ನೀವು ತಗೋಬೇಕು. ಫಸ್ಟ್ ನೀವು ಸೇವನೆ ಮಾಡ್ಬೇಕು, ಅಥವಾ ನಿಮ್ ಮನೆ ಒಳಗ ತಾಯಿ ತಂದಿ ಯಾರಾದ್ರೂ ಬಹಳ ತೊಂದರೆ ಒಳಗಿದ್ರಂದ್ರ, ಅನಾರೋಗ್ಯದಾಗಿದ್ರಂದ್ರ ಅವ್ರಿಗೆ ಕೊಡ್ಬೇಕು. ಇನ್ನ ಸಣ್ಣ ಮೊತ್ತದ ಆರಂಭಿಕ ಬಂಡವಾಳ ಹಾಕ್ಬೇಕಂತ ಹೇಳಿದೆ. ಒಂದು 3,000 ಮಿನಿಮಮ್, ಕನಿಷ್ಠ ಒಂದು 3,000. ಒಂದ್ 10,000 ಹಾಕಿದ್ರೆ ಚೆನ್ನಾಗಿರ್ತದ. ನಾನೆಲ್ಲ ದಿವ್ಸ ನನ್ನ ಮನೆ ಒಳಗೆ ಪ್ರಾಡಕ್ಟ್ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 50,000 ಪ್ರಾಡಕ್ಟ್ ಇರ್ತಾವ ನನ್ನ ಮನ್ಯಾಗ. 50,000 ರೂಪಾಯಿದ ಪ್ರಾಡಕ್ಟ್ ಮುಂದೆ ನೀವು ಮಾಡ್ಬೋದು. ಆತರ ಆರಂಭದೊಳಗೆ ನಿಮ್ದು ಆರ್ಥಿಕ ಪರಿಸ್ಥಿತಿ ಸಾಧಾರಣ ಐತಪ್ಪ ಅಂದ್ರೆ ಹೆದರುವ ಅವಶ್ಯಕತೆ ಇಲ್ಲ. ಒಂದು 3,000 ಹಾಕಿ ಒಂದು 1,000 PV ಮಾಡಿ ನಿಮ್ದು ಮೆಂಬರ್ಶಿಪ್ ಮಾಡ್ಕೊಂಡು, ಅಂದ್ರೆ ವಿತರಕರು ಅಂತ ಆಗ್ಬೇಕು ನೀವಲ್ಲಿ. ಆಗಿ ನೀವರ ತಗೊಳ್ರಿ, ಅಥವಾ ನಿಮ್ ಮನೆಯೊಳಗೆ ಯಾರಿಗಾರ ಕೊಡ್ರಿ. ಯಾಕಂದ್ರ ಅದ್ರದ್ದು ಒಳ್ಳೆ ರಿಸಲ್ಟ್ ಬಂದದ್ದನ್ನ ನೀವು ಅನುಭವಿಸ್ಬೇಕು. ನಿಮ್ ಕಣ್ಣಾರೆ ನೀವು ನೋಡ್ಬೇಕು ಅದನ್ನ. ಯಾವಾಗ ಅದು ನಿಮಗ್ ಒಳ್ಳೇದು ಮಾಡ್ತದಂತ ಪಕ್ಕಾ ಗುರ್ತಾಗತ್ ನೋಡ್ರಿ, ಅವಾಗ ಯಾರೇನು ಹೇಳೋದು ಬೇಡ, ನಿಮಗ ನೀವೇ ಮಾಡ್ತೀರಿ. ಆಮೇಲೆ ಈ MLM ದೊಳಗ ಎಲ್ಲರಿಗೂ ಅವಕಾಶ ಐತಿ ನೋಡ್ರಿ. ನಾವು ಬಡವ್ರಿ,
ಅವಕಾಶ ಐತಿ. ನಾವು ಶ್ರೀಮಂತರ್ರಿ, ಅವಕಾಶ ಐತಿ. ನನಗ ವಯಸ್ಸು ಬಾಳ ಆಗ್ಯಾವ್ರಿ, ಅವಕಾಶ ಐತಿ. ನಾ ರಿಟೈರ್ಡ್ ಆಗೇನ್ರಿ ಸರ, ಅವಕಾಶ ಐತಿ. ನಾ ಇನ್ನ ಬಾಳ ಸಣ್ಣವದೀನ್ರಿ, ಈಗ 18 ಮುಗದಾವು, ಅವಕಾಶ ಐತಿ. ಮಿನಿಮಮ್ 18 ವಯಸ್ಸು ಆದ್ರೆ ಸಾಕು. ಆಮೇಲೆ ಇಲ್ಲಿ ರೆಸಿಡ್ಯೂವಲ್ ಇನ್ಕಮ್ ಅಂತ ಬರ್ತದ, ಅಂದ್ರ ತಳದಲ್ಲಿ ಉಳಿಯುವ ಆದಾಯ. ದೊಡ್ಡ ದೊಡ್ಡ ಕೋಟ್ಯಾಧೀಶರು ಇರ್ತಾರ ನೋಡ್ರಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಂಪನಿ ಇರ್ತಾವಲ್ಲ, ಅವ್ರಿಗೆ ಸಾಕಷ್ಟು ಕಂಪನಿ, ಫ್ಯಾಕ್ಟ್ರಿ, ಹೊಲ, ಮಣ್ಣಿ ಎಲ್ಲಾ ಇರ್ತಾವ್ರಿ. ಒಂದೊಂದು ಟೈಮ್ದೊಳಗ ಅವ್ರ ಹತ್ರ ಈ ತಳದಲ್ಲಿ ಉಳಿದ ಆದಾಯ ಇರುದಿಲ್ರಿ. ಈ ರೆಸಿಡ್ಯೂವಲ್ ಇನ್ಕಮ್ ಇರ್ಲಾರ್ದಕ್ಕೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಾರ, ಆತ್ಮಹತ್ಯೆ ಮಾಡ್ಕೊಂಡಾರ. ಯಾಕಂದ್ರೆ ಅವರು ಯಾರಿಗೋ ದುಡ್ಡು ಕೊಡ್ಬೇಕಾಗಿರ್ತದ, ಅಥವಾ ಏನೋ ಒಂದು ಅರ್ಜೆಂಟ್ ಬರ್ತದ. ಆ ಸಂದರ್ಭದೊಳಗೆ ಏನ್ ಫ್ಯಾಕ್ಟ್ರಿ ಮಾರಕ್ ಆಗತ್ತಾ? ಏನ್ ಮಾರಾಕ್ ಇಟ್ಟ ಕೂಡಲೇ ಮಾರಾಟ ಆಗತ್ತಾ? ಅದು ಆಗಲ್ಲ. ಆ ಸಂದರ್ಭ ಒಮ್ಮೊಮ್ಮೆ ಅವ್ರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಡ್ತದ. ಯಾಕಂದ್ರೆ ಅವ್ರಿಗೆ ಟೆನ್ಷನ್ ಬಾಳ ಇರ್ತಾವ, ಒತ್ತಡಗಳು ಬಾಳ, ರಿಸ್ಕ್ ಬಾಳ ಇರ್ತದ ಜಾಬ್ನ್ಯಾಗ. ಅವ್ರು ಮಾಡೋ ಕೆಲಸದೊಳಗ, ಅವ್ರು ಮಾಡೋ ಉದ್ಯೋಗದೊಳಗ ರಿಸ್ಕ್ ಬಾಳ ಇರ್ತದ. ಬಟ್ ನಮ್ಮಲ್ಲೇ ರಿಸ್ಕ್ ಇಲ್ವೇ ಇಲ್ಲ. ಇನ್ನ ಆಕರ್ಷಕ ಗ್ರಹ ಆಧಾರಿತ ವ್ಯವಹಾರ ಇದು ವ್ಯವಹಾರ ನಮ್ಮ ಡಿಎಕ್ಷನ್ ಕಂಪನಿಯ ಪ್ರಾಡಕ್ಟ್ ಗಳನ್ನ ಸೇವನೆ ಮಾಡುವುದು, ಮತ್ತ ನಾವು ಸೇವನೆ ಮಾಡಿದ ನಂತರ ನಮಗ ಚಲೋ ಆದ ನಂತರ, ನಮಗ ಆರಾಮ ಆದ ನಂತರ ಬೇರೆಯವ್ರಿಗೆ ಹೇಳುದು, ಹೇಳ್ಕೊತ ಹೋಗುದು. 10 ಜನರಿಗೆ ಹೇಳಿದ್ರೆ ಒಂದಿಬ್ರು ಕೇಳ್ತಾರ, ಒಬ್ರು ತಗೋತಾರ. ಇನ್ನ ಮನ್ಯಾಗ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ. ಈಗ ಹೆಂಡತಿ ಮೆಂಬರ್ ಇದ್ರೆ ಗಂಡನು ಕೆಲಸ ಮಾಡ್ಬೋದು, ಗಂಡ ಹೆಂಡತಿ ಕೂಡಿ ಮಾಡ್ಬೋದು, ಮಕ್ಕಳಿದ್ರಂದ್ರೆ ಅವರೂ ಮಾಡ್ಬೋದು. ನೀವು ಅದ ಹೇಳ್ತಾರಲ್ರಿ, ದುಡ್ಕೊಂಡ್ಯಾ ಪಡ್ಕೊಂಡ್ಯಾ. 1 ಬಿಲಿಯನ್ ಅಂದ್ರೆ 100 ಕೋಟಿ ಏನ್ರಿ, 100 ಬಿಲಿಯನ್ ಡಾಲರ್ ಉದ್ಯಮ ಇದು ಅಂತ ಅವಾಗ ಹೇಳ್ಯಾರ. ಸರ್ವಸಾಧಾರಣ ಇದು ಒಂದು 10-12 ವರ್ಷ ಹಿಂದಿಂದಿರ್ಬೋದು. 100 ಕೋಟಿ 1 ಬಿಲಿಯನ್ ಅಂದ್ರ, ಇನ್ನ 100 ಬಿಲಿಯನ್ ಅಂದ್ರ 850 ಕೋಟಿ ರೂಪಾಯಿ. ಅವಾಗ ಒಂದು 12 ವರ್ಷದ ಹಿಂದ 850 ಕೋಟಿ ರೂಪಾಯಿಯ ಉದ್ಯಮ ಇದು, ಡಿಎಕ್ಷನ್ ಉದ್ಯಮ. ಅದನ್ನ ಯಾಕೆ ಹೇಳಿಕತ್ತಾರ ಅವ್ರಂದ್ರ, ಅಷ್ಟೊಂದು ಸದೃಢವಾಗ್ಯದ. ಏನಪ್ಪಾ ಇದು ಸಣ್ಣ ಪುಟ್ಟ ಕಂಪನಿ, ನಾಳೆ ಓಡಿ ಹೋಗ್ಬಿಡ್ತಾರ ಅನ್ನಂಗಿಲ್ಲ. ಈಗ ಏನಾಗ್ಯದ, ಬಾಳ ಜನ ಆಸೆಕ್ ಬಿದ್ದು ಅದು ಮಾಡಿ ಇದು ಮಾಡಿ ಅದು ಮಾಡಿ ಬಾಯಿ ಸುಟ್ಟುಕೊಂಡು ಬೇಕಾಗ್ಬಿಟ್ಟಾರ. ಹಿಂಗಾಗಿ ಇದನ್ನು ಹಂಗ ಅಂತ ತಿಳ್ಕೊಂಡಾರ ನಮ್ಮ ಮಂದಿ, ಬಾಳ ಮಂದಿ. ಅದಕ್ಕ ನಾವು ಈಗ ಕಳೆದ 2 ವರ್ಷ 2.5 ವರ್ಷದಿಂದ ಹೇಳ್ಕೊತ ಬಂದ್ರು ಕೆಲವ್ರು ಇನ್ನ ಇದನ್ನ ಸ್ವೀಕಾರ ಮಾಡಕ್ ತಯಾರಿಲ್ಲ. ಯಾಕಂದ್ರ ಯಾವಾಗ ಮುಚ್ಚೋಕತ್ತ ನೋಡೋದು ನನ್ನ ಕಂಪ್ನಿ ಕಾಯ್ಕೊಂಡ್ ಕುಂತಾರೋ. ಇನ್ನ 6ನೇ ಪಾಯಿಂಟ್ ಏನಪ್ಪಾ ಅಂದ್ರ ಸಮಯದ ಸ್ವಾತಂತ್ರ್ಯ ಐತ್ ನೋಡ್ರಿ. ಇಲ್ಲಿ ಆಗ ಹೇಳಿದ್ನಲ್ಲಿ ನಿಮಗ, ಆರಂಭದೊಳಗ ಹೇಳಿದೆ. ಈಗ ಒಬ್ಬ ದೊಡ್ಡ ಡಾಕ್ಟರು ದಿವಸ ಒಂದ್ 3-4 ಆಪರೇಷನ್ ಮಾಡ್ತಿರ್ತಾರ. ಒಬ್ಬ ದೊಡ್ಡ ಲಾಯರ್ ಅವ್ರೇನ 1 ತಾಸಿಗೆ 10,000 20,000 50,000 ತಗೋತಾರ, ಬರೀ 1 ತಾಸು ಮಾತಾಡಿದ್ರ. ಆದ್ರ ಅಷ್ಟ್ ಮಾತಾಡ್ಬೇಕಾರ ಆ ಕೇಸ್ ಬಗ್ಗೆ ಸ್ಟಡಿ ಎಷ್ಟ್ ಮಾಡ್ಬೇಕು, ಹಗಲು ರಾತ್ರು ಅಧ್ಯಯನ ಮಾಡ್ತಾರ. ಹಿಂಗಾಗಿ ಅವ್ರಿಗೆ ಸೌಡ ಇರಂಗಿಲ್ಲ, ಸಮಯ ಇಲ್ಲ ಅವ್ರಿಗೆ. ಅವರು ಹೆಂಡ್ರ ಮಕ್ಕಳ ಜೊತೆ ಎಂಜಾಯ್ ಮಾಡೋದು, ಪಿಕ್ನಿಕ್ಗೆ ಹೋಗೋದು ಏನು ಮಾಡಕ್ ಆಗಲ್ಲ ಅವ್ರಿಗೆ. ಆದ್ರೆ ನೀವು ಈ ಉದ್ಯಮವನ್ನು ಮಾಡಿದರೆ ಸಮಯ ಕೂಡ ಇರ್ತದೆ ನಿಮ್ಗೆ. ಯಾಕಂದ್ರೆ ಇದು ನಿಮ್ಮ ಸ್ವಂತ ಉದ್ಯಮ. ಇದು ಡಾಕ್ಟರ್ ಲಿಮ್ ಶಿವಜನ್ ಅವ್ರು ಏನ್ ಹೇಳ್ತಾರಂದ್ರ, ಈ ಕಂಪನಿ ನಿಮ್ದೇ ಅಂತ ತಿಳ್ಕೊಂಡು ಕೆಲಸ ಮಾಡ್ರಿ, ಇದು ನಿಮ್ದೇ ಕಂಪನಿ. ನಾನು ಖಾಲಿ ಚೆಕ್ ಮ್ಯಾಗ ಸಹಿ ಮಾಡಿ ಇಟ್ಬಿಟ್ಟಿನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಅಮೌಂಟ್ ಬರ್ಕೊಳ್ರಿ ಅಂತ ಹೇಳ್ತಾರ ಅವರು. ಅಂದ್ರೆ ನಾವು ಹಂಗ ಕೆಲಸ ಮಾಡ್ಬೇಕು. ಇನ್ನ ಇಲ್ಲಿ ಮಿಲಿಯನೇರ್ ಆಗುವಂತ ಅವಕಾಶ ಐತಿ, ಅಂದ್ರ ಕೋಟ್ಯಾಧೀಶರಾಗ್ಲಿಕ್ಕೆ ಕೂಡ ಸಾಧ್ಯ ಐತಿ ಅಂತ ಹೇಳ್ತಾರ ಅವ್ರು. ಆಮೇಲೆ ಮನಸ್ಸಿದ್ರ ಮಾರ್ಗ ನೆನಪಿಟ್ಕೊಳ್ರಿ. ಮನಸ್ಸಿದ್ದರೆ ಮಾರ್ಗ, ಮನಸ್ಸ ಇಲ್ಲಂದ್ರೆ ಏನ್ ಮಾಡಕ್ ಆಗಲ್ರಿ, ಏನು ಕೆಲಸ ಆಗಲ್ಲ. ಇನ್ನ ಈ ಡಿಎಕ್ಷನ್ ವಿತರಣಾ ವ್ಯವಸ್ಥೆಯಾಗಿ MLM ಸಿಸ್ಟಮ್ ಅಂತಾರೆ ಇದಕ್ಕೆ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತಾರೆ ಇದಕ್ಕ. ಇದು ಡಿಎಕ್ಷನ್ ವ್ಯವಹಾರವು ಒಂದು ಸಕ್ರಿಯವಾದ, ಚಲನಶೀಲವಾದ, ಬಾಯ್ಮಾತಿನ ಮೂಲಕವೇ ನಡೆಯುವ ವ್ಯವಹಾರ. ಹಂಗ ಒಬ್ಬರಿಂದ ಒಬ್ರು ಹೇಳ್ಕೊಂತ ಹೋಗುದು ಅಲ್ಲ. ನಾನು
ಇಲ್ಲೇ ಮೇಡಮ್ ಅವ್ರು ಅದಾರ ಕೇಳ್ರಿ. ನಾನು ಕಡಿಮೆ ಅಂದ್ರೆ ಲೆಕ್ಕ ಇಟ್ಟಿಲ್ಲ, ನಾನ್ ಲೆಕ್ಕ ಇಡುದಿಲ್ಲ ಯಾವಾಗ್ಲೂ, ಯಾಕಂದ್ರ ಮತ್ತ ಆಮೇಲೆ ತಲೆ ಗರಂ ಆಗ್ಬಿಡ್ತದ ನಮ್. ಕಡಿಮೆ ಅಂದ್ರ 5 ರಿಂದ 6 ಲಕ್ಷ ರೂಪಾಯಿ ಪ್ರಾಡಕ್ಟ್ ನಾ ಸೇವನೆ ಮಾಡಿದೀನಿ, ರಿಯಾಕ್ಷನ್ ಪ್ರಾಡಕ್ಟ್ಗಳನ್ನ. ನಮ್ಮ ಮಿಸ್ಸಸ್ ಅವರು 2 ರಿಂದ 2.5 ಲಕ್ಷ ರೂಪಾಯಿದ್ದು ಕಡಿಮೆ ಅಂದ್ರ ನಾವಿಬ್ರು ಸೇರಿ 7 ರಿಂದ 8 ಲಕ್ಷ ರೂಪಾಯಿ ಮಿನಿಮಮ್ ಸೇವನೆ ಮಾಡಿದೀವಿ. ಆದ್ರೆ ಅದ್ರ ಲಾಭವನ್ನು ಕೂಡ ಪಡ್ಕೊಂಡಿವಿ ನಾವು. ಅದನ್ನ ಹೇಳ್ತೀನಿ ಒಂದ್ ದಿವ್ಸ ಬೇರೆ ಸೆಪರೇಟ್ ಆಗಿ. ಇಲ್ಲೇ ನೋಡ್ರಿ, ಫಸ್ಟ್ ಏನಪ್ಪಾ, ಯಾವುದೇ ಒಂದು ಬಿಸಿನೆಸ್ ನೊಳಗ ಒಂದು ಪ್ರಾಡಕ್ಟ್ ತಯಾರಾಗಬೇಕಪ್ಪ ಅಂದ್ರ, ಒಂದು ಪೆನ್ ಆಗ್ಲಿ ಅಥವಾ ಒಂದು ಟೂತ್ ಬ್ರಷ್ ಆಗ್ಲಿ ಅಥವಾ ಒಂದು ಟೂತ್ ಪೇಸ್ಟ್ ಆಗ್ಲಿ ತಯಾರಾಗಬೇಕಾದ್ರೆ ಮ್ಯಾನುಫ್ಯಾಕ್ಚರರ್ ಅಂತ ಇರ್ತಾರಲ್ಲ, ತಯಾರಕರು ಅಂತ ಇರ್ತಾರ. ಅವ್ರೇನ್ ಮಾಡ್ತಾರ, ಒಂದ್ 20 ರೂಪಾಯಿದೊಳಗ ಆ ವಸ್ತು ತಯಾರು ಮಾಡಿದ್ರು ಅಂದ್ರ ನೆಕ್ಸ್ಟ್ ಅದು ಯಾರ ಕಡೆ ಬರ್ತದ್ರಿ? ಡಿಸ್ಟ್ರಿಬ್ಯೂಟರ್ ಕಡೆ ಬರ್ತದ. ಅಂದ್ರ ಯಾವ ಡಿಸ್ಟ್ರಿಬ್ಯೂಟರ್ ಅವರು ಬಿಗ್ ಡಿಸ್ಟ್ರಿಬ್ಯೂಟರ್ ಇರ್ತಾರ, ಭಾರಿ ದೊಡ್ಡ ಪ್ರಮಾಣದ ಕಂಪ್ನಿಯಿಂದ ಅವ್ರ ಹತ್ರ ಬಂದ್ ಬೀಳ್ತಾವ. ಅವರು ಅದಕ್ಕೊಂದ್ 2 ರೂಪಾಯಿ ಲಾಭ ತಗೋತಾರ, ಒಂದ್ ಪೀಸಿಗೆ 2 ರೂಪಾಯಿ. ಮತ್ತ ಮುಂದ ಏನ್ ಮಾಡ್ತಾರ, ಮತ್ತೊಬ್ಬ ಡಿಸ್ಟ್ರಿಬ್ಯೂಟರ್ ಅವನಿಗಿಂತ ಸಣ್ಣ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ ಅವನ ಕಡೆ ಕಳಿಸ್ತಾರ. ಅವಂದ್ 2 ಅಥವಾ 4 ರೂಪಾಯಿ ತಗೊಂಡು ನೆಕ್ಸ್ಟ್ ಡೀಲರಿಗೆ ಕೊಡ್ತಾನವ, ಡೀಲರಿಗೆ. ಆಮೇಲೆ ರಿಟೇಲರಿಗೆ ಬರ್ತಾವ, ರಿಟೇಲರ್ ಕಡೆ ಬರ್ತಾವ. ಹೋಲ್ಸೇಲರ್ ಆತು, ರಿಟೇಲರಿಗೆ ಬರ್ತಾವು. ಆಮೇಲೆ ನಮ್ಮ ಕನ್ಸ್ಯೂಮರಿಗೆ ಬರ್ತಾವ. ಕನ್ಸ್ಯೂಮರ್ ಅಂದ್ರೆ ಯಾರ್ರಿ? ನಾವು ಬಳಸುವವರು, ಅಂದ್ರ ಗಿರಾಕಿಗಳು. ಪರ್ಚೇಸ್ ಮಾಡುವವರಿಗೆ ಬಂದು ಮುಟ್ಟಬೇಕಾದ್ರ 20 ರೂಪಾಯಿದಾಗ ತಯಾರಾದಂತ ಒಂದು ವಸ್ತು 120 ರೂಪಾಯಿದಾಗ ಸಿಗತತ್ ನೋಡ್ರಿ ನಮಗ್ ಬಂದು. ಅಂದ್ರೆ ಇಲ್ಲೇನಾತು, 100 ರೂಪಾಯಿ ಮಧ್ಯವರ್ತಿಗಳಿಗೆ ಹೋಗ್ಬಿಡ್ತು, 100 ರೂಪಾಯಿ. ಆದ್ರ ನಮ್ಮ ಡಿಎಕ್ಷನ್ ಕಂಪನಿ ಒಳಗ ಹಂಗಿಲ್ಲ, ನಮ್ಮ ಕಂಪನಿ ಒಳಗ ಹಂಗಿಲ್ಲ ವ್ಯವಸ್ಥೆ. ಇಲ್ಲೇ ಗಮನಿಸಬೇಕಾದಂತ 3 ಪಾಯಿಂಟ್ ನೆನಪಿಟ್ಕೊಡ್ರಿ. ಕಂಪನಿಯ ಸ್ಥಿರತೆ ಇರ್ಬೇಕು. ನಾವು ಯಾವುದೇ ಒಂದು ಕಂಪನಿ ಒಳಗೆ ಕೆಲಸ ಮಾಡ್ತೀವಂದ್ರ ಆ ಕಂಪನಿಯ ಸ್ಥಿರತೆ ಐತೋ ಇಲ್ಲೋ ಅನ್ನೋದನ್ನ ಮೊದಲು ಕನ್ಫರ್ಮ್ ಮಾಡ್ಕೋಬೇಕು ನಾವು. ಆಮೇಲೆ ಉತ್ಪನ್ನಗಳ ಉತ್ಕೃಷ್ಟತೆ, ಅವೇನ್ ಪ್ರಾಡಕ್ಟ್ ಇರ್ತಾವಲ್ಲ, ಅವ್ರೇನ್ ತಯಾರು ಮಾಡ್ತಿರ್ತಾರಲ್ಲ ಕಂಪನಿಯವರು, ಅವು ಎಷ್ಟರ ಮಟ್ಟಿಗೆ ಜೆನ್ಯೂನ್ ಅದಾವು, ಎಷ್ಟರ ಮಟ್ಟಿಗೆ ಆರ್ಗ್ಯಾನಿಕ್ ಆಗಿದಾವು, ಎಷ್ಟರ ಮಟ್ಟಿಗೆ ನಮಗ ಒಳ್ಳೇದನ್ನ ಮಾಡ್ತಾವು ಅನ್ನೋದನ್ನ ಪಕ್ಕ ಕನ್ಫರ್ಮ್ ಮಾಡ್ಕೋಬೇಕು. ಅದಕ್ಕ ನಾವೇನ್ ಹೇಳ್ತೀವಂದ್ರ, ಫಸ್ಟ್ ನಾವೇ ಸ್ವೀಕಾರ ಮಾಡ್ಬೇಕು, ನಾವೇ ಸೇವಿಸ್ಬೇಕು. ನಾವು ಸೇವಿಸಿದಾಗ ಅಂದ್ರೆ ತಾವು ಅದನ್ನ ಅನುಭವಿಸಿದಾಗ ಓಹೋ ಚಲೋ ಐತಿ, ಪಕ್ಕ ಕನ್ಫರ್ಮ್ ಆಗತ್ತವ್ರಿಗೆ. ಇನ್ನೊಬ್ರು ಹೇಳಿದ್ರೆ ನಂಬಿಕೆ ಬರುದಿಲ್ಲ ನಮಗ. ಏನೋ ತನ್ನ ಲಾಭಕ್ಕೆ ಹೇಳ್ತಾನಿವ, ಮಸಳಿಯವ್ರಿಗಿದ್ರೆ ಏನೋ ಲಾಭ ಸಿಗ್ತದ ಅದಕ್ಕೆ ಹೇಳ್ತಾರಪ್ಪ ಇವರು ಅಂತ ತಿಳ್ಕೊಂತಾರ. ಇನ್ನ ಮಾರ್ಕೆಟಿಂಗ್ ಯೋಜನೆಯಲ್ಲಿ ಉದಾರತೆ. ನಮ್ದೇನು ಮಾರ್ಕೆಟಿಂಗ್ ಪ್ಲಾನ್ ಐತಿ ನೋಡ್ರಿ, ಭಾರಿ ಸೂಪರ್ ಐತಿ. ಕಣ್ಣು ಮುಚ್ಕೊಂಡು ಈ ಬಿಸ್ನೆಸ್ ಮಾಡ್ರಿ, ನೀವು ಕಣ್ಣು ಮುಚ್ಕೊಂಡು ಈ ಬಿಸ್ನೆಸ್ ಮಾಡ್ರಿ. ಯಾರಿಗೂ ಇಲ್ಲೇ ಭೇದ ಭಾವ ಇಲ್ಲ, ಯಾರಿಗೂ ಇಲ್ಲೇ ಮೇಲು ಕೀಳು ಇಲ್ಲ, ಯಾರಿಗೂ ಇಲ್ಲೇ ಮೋಸ ಇಲ್ಲ, ಯಾರಿಗೂ ಇಲ್ಲೇ ವಂಚನೆ ಇಲ್ಲ. ಆಯಾ ಮಾರ್ಕೆಟಿಂಗ್ ಪ್ಲಾನ್ ಪ್ರಕಾರ ಅವ್ರಿಗೆ ಏನ್ ಬರ್ಬೇಕು ಅದು ಕರೆಕ್ಟ್ ಪ್ರತಿ ತಿಂಗಳ 10ನೇ ತಾರೀಕಿಗೆ. ಮೊನ್ನೆ ನನಗೆ 9ನೇ ತಾರೀಕಿಗೆ ಜಮಾ ಆಗ್ಯದ ನನ್ನ ಬೋನಸ್. 9ನೇ ತಾರೀಕಿಗೆ ಜಮಾ ಆಗ್ಬಿಟ್ಟದ. 9 ಅಥವಾ 10, ಏನೋ ಬಹಳ ಲೇಟ್ ಆದ್ರೆ 11 ಮುಗಿತ್ ನೋಡ್ರಿ. ಪರ್ಫೆಕ್ಟ್ ಕರೆಕ್ಟ್ ಆಗಿ ಜಮಾ ಆಗ್ತದ ನಿಮ್ಮ ಬೋನಸ್. ಬೋನಸ್ ಹೆಚ್ಚಾಗಬೇಕಾದ್ರೆ ನಾವು ಹೆಚ್ಚು ಕೆಲಸ ಮಾಡ್ಬೇಕು. ಮನಸ್ಸಿದ್ದಲ್ಲಿ ಮಾರ್ಗವಿದೆ, ಇದನ್ನ ನೆನಪಿಟ್ಕೋಬೇಕು. ನಾವು ಮನಸ್ಸಿಟ್ಕೋಬೇಕು, ಮನಸ್ಸಿಟ್ಟು ಕೆಲಸ ಮಾಡ್ಬೇಕು, ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ಬೇಕು. ಜಪಾನ್ದಾಗ ಅಲ್ಲೇ 70, 80, 90 ವಯಸ್ಸಾದವರು ಓಡಾಡಿ ಕೆಲಸ ಮಾಡ್ತಾರ ನೋಡ್ರಿ. ಯಾಕಂದ್ರ ಅವರು ಈ ಗ್ಯಾನೋಡರ್ಮದ ಚಹಾ ಕುಡಿತಾರ, ಗ್ಯಾನೋಡರ್ಮದ ಆಹಾರ ಸೇವನೆ ಮಾಡ್ತಾರ. ಆಮೇಲೆ ಅವ್ರ ಆಚಾರ ವಿಚಾರಗಳು ಬಹಳ ಚಲೋ ಅದಾವ. ಒಬ್ಬ ಮನುಷ್ಯ ಆರಾಮ್ ಇರ್ಬೇಕಂದ್ರ ಬರೇ ಚಲೋ ಊಟ, ಚಲೋ ನೀರು, ಚಲೋ ಗಾಳಿ ಇಷ್ಟ ಇದ್ರ ಆರಾಮ್ ಇರಂಗಿಲ್ರಿ. ನಮ್ದೈತಲ್ರಿ ಇದು ತಲಿ, ಇದನ್ನು ಚಲೋ ಇರ್ಬೇಕು. ಪರರಿಗೆ ಉಪಕಾರ ಮಾಡುವಂತ ಸ್ವಭಾವ ಇರ್ಬೇಕು.
ಪ್ರಾಮಾಣಿಕತನ ಇರ್ಬೇಕು, ಒಳ್ಳೆತನ ಇರ್ಬೇಕು, ಇವೆಲ್ಲ ಬಾಳ ಅದಾವು. ವಿನಯ ಇರ್ಬೇಕು, ಬಾಳ ಅದಾವ ಇವೆಲ್ಲ. ಇವೆಲ್ಲ ಇದ್ದಾಗ ನಾವು ಆರೋಗ್ಯವಾಗಿರ್ತೀವಿ, ಇಲ್ಲಂದ್ರ ಪ್ರಾಬ್ಲಮ್ ಸ್ಟಾರ್ಟ್. ಪ್ರಪಂಚದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಕಂಪನಿಗೆ ಸುಸ್ವಾಗತ. ಅದು ಯಾವ್ದು ಕಂಪನಿ? ಡಿಎಕ್ಷನ್ ಕಂಪನಿ. ಡಿಎಕ್ಷನ್ ಅಂದ್ರ ಇದು ಮಲೇಷಿಯಾ ದೇಶದ ಭಾಷೆಯೊಳಗ ಡ್ಯಾಕ್ಷನ್ ಅಂತಾರ. ಅದಕ್ಕೆ ಡ್ಯಾಕ್ಷನ್ ಅದ ಸಂಕ್ಷಿಪ್ತ ವರ್ಡ್ ಅದು ಡಿಎಕ್ಷನ್. ಅಂದ್ರ ನಂಬಿಗಸ್ತ ಅಂತ ಅರ್ಥ. ಈ ಕಂಪನಿ ಹೆಸರು ಏನಪ್ಪಾ ಅಂದ್ರ ನಂಬಿಕಸ್ತ, ಬಿಲಿವೇಬಲ್ ಕಂಪನಿ. ಡಿಎಕ್ಷನ್ ಮಾರ್ಕೆಟಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದ್ರ ಹೆಸರು ಏನ್ರಿ. ಇದ್ರ ಸಿಂಬಾಲ್ ಏನೈತೆ ಅನ್ನೋದು ನಾನು ಅಲ್ಲೇ ಹಿಂದೆ ಸ್ಕ್ರೀನ್ ಮ್ಯಾಗ ಐತ್ ನೋಡ್ರಿ, ಕಾಫಿ ಕಪ್ ಮ್ಯಾಗ ಐತ್ ನೋಡ್ರಿ, ಅದೇ ಸಿಂಬಾಲ್. ಮತ್ತ ಈ ಸಿಂಬಾಲ್ಗೆ ಒಂದಷ್ಟು ವಿವರಣೆಗಳದಾವು. ನಮ್ಮ ಡಾಕ್ಟರ್ ಲಿಮ್ ಸಿಯೋಜನ್ ಅವ್ರು ಯಾವ್ದು ಸುಮ್ಮನೆ ಮಾಡಿಲ್ಲ. ಅವರು ನಮ್ಮ ಕಂಪನಿಯ ಲಾಂಛನ ಇದು ಲಾಂಛನ ಐತೆ. ಇದ್ರದ್ದು ಎಷ್ಟು ವಂಡರ್ ಐತಪ್ಪ ಅಂದ್ರ, ಇನ್ನೇಗ ಹೇಳಿದ್ನಲ್ಲ ಡಿಎಕ್ಷನ್ ಅಂದ್ರೆ ಇದ್ರ ಲಾಂಗ್ ಫಾರ್ಮ್ ಏನಂದ್ರೆ ಡ್ಯಾಕ್ಷನ್ ಅಂದ್ರ ನಂಬಿಗಸ್ತ ಅಂತ ಅರ್ಥ. ಅಂದ್ರೆ ಏನ್ ತೋರಿಸ್ತದಪ್ಪ ಅಂದ್ರೆ ಇದು ಒಗ್ಗಟ್ಟು, ವಿಶ್ವಾಸ ಅರ್ಹತೆ ಮತ್ತು ಸಂತೋಷ ತೋರಿಸ್ತದ ನಮ್ಮ ಕಂಪನಿಯ ಲಾಂಛನ. ಇನ್ನ ಕೆಂಪು ಬಣ್ಣ ಐತಲ್ರಿ, ಸೂರ್ಯನಗತ್ತೆ ಕೆಂಪು ಬಣ್ಣ ಐತಿ ನೋಡ್ರಿ, ಅದು ಉದಯ ಸೂರ್ಯ, ಅರ್ಥಾತ್ ಸಕಾರಾತ್ಮಕ ಚಿಂತನೆ, ಪಾಸಿಟಿವ್ ಥಿಂಕಿಂಗ್. ಇನ್ನು ಹಸಿರು ಐತ್ ನೋಡ್ರಿ, ಗ್ರೀನ್ ಕಲರ್, ಅದು ಶಕ್ತಿ ಮತ್ತು ಬೆಳವಣಿಗೆಯ ಸಂಕೇತ. ಅಥವಾ ಸಸ್ಯದ ಟೈಪ್ ಐತೆ, ಅದು ಆರೋಗ್ಯದ ಸಂಕೇತ ಕೂಡ ಅನ್ಬಹುದು ನಾವು. ಇನ್ನು ನೀಲಿ ಬಣ್ಣ ಐತ್ ನೋಡ್ರಿ ಕೆಳಗಡೆ ಡಿಎಕ್ಷನ್, ಒಂದು ಗೆರೆ ಅದ ಅಂಡರ್ಲೈನ್, ಬ್ಲೂ ಅಂಡರ್ಲೈನ್ ಐತೆ, ಅದ್ರ ಕೆಳಗೆ ಡಿಎಕ್ಷನ್ ಅಂತ ತಿಳ್ಕೊಂಡು ಬ್ಲೂ ಡಿಎಕ್ಷನ್ ಅಂತ ಬರ್ದಾರ. ನೀರು ನೀಲಿ ಕಲರ್ ಇರ್ತಲ್ರಿ, ನೀರು ಕಂಪನಿಯ ಬೆಳವಣಿಗೆಯ ಸಂಕೇತ ಅಂತ ಹೇಳ್ತಾರ ಅವರು ಏನ್ರಿ. ಇಲ್ಲಿ ಸ್ಥಾಪಕರು, ನಮ್ಮ ಡಿಎಕ್ಷನ್ ಕಂಪನಿಯ ಸ್ಥಾಪಕರ ವ್ಯಕ್ತಿತ್ವ ಬಹಳ ಅದ್ಭುತವಾಗ್ಯದ. ಸ್ವಲ್ಪ ಫಾಸ್ಟ್ ಆಗಿ ಓದ್ತೀನಿ ನಾನು, ಯಾಕಂದ್ರೆ ಬಹಳ ಆಯ್ತು ಸಮಯ. ಇದು BOM ಅನ್ನುವಂತಹದ್ದು ಏನದಲ್ರಿ, ಬಿಸಿನೆಸ್ ಅಪಾರ್ಚುನಿಟಿ ಮೀಟಿಂಗ್ ಅನ್ನುವಂಥದ್ದು ಬಹಳ ದೊಡ್ಡದದ. ಇದನ್ನ 2 ಭಾಗ ಮಾಡ್ತೀನಿ ನಾನು, ಇವತ್ತು ಅರ್ಧ ಹೇಳ್ತೀನಿ. ಡಾಕ್ಟರ್ ಲಿಮ್ ಸಿಯೋಜಿನ್ ಅವರು ನಮ್ಮ ಕಂಪನಿಯ ಸ್ಥಾಪಕರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು. ಸ್ಥಾಪಕರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿ ಡಿಎಕ್ಷನ್ ಕಂಪನಿಗೆ ಇವರೇ ಅದಾರ. ಯಾರು? ಡಾಕ್ಟರ್ ಲಿಮ್ ಸಿಯೋಜಿನ್. ಡಾಕ್ಟರ್ ಲಿಮ್ ಸಿಯೋಜಿನ್ ಅಂತಾರ. ಡಾಟೋ ಅಂದ್ರ ನಮ್ಮಲ್ಲಿ ಭಾರತ ರತ್ನ ಅಂತ ಕೊಡ್ತಾರಲ್ರಿ, ಹಂಗ. ಅಣಬೆಗಳು ಮತ್ತು ಮಾನವ ಆರೋಗ್ಯಕ್ಕೆ ಅವುಗಳ ಸಂಬಂಧದ ಕುರಿತು ಮೊದಲಿನಿಂದಲೂ ಇವರಿಗೆ ಆಸಕ್ತಿ ಇತ್ತು. ಅಣಬೆಗಳು ಮತ್ತು ಆ ಅಣಬೆಗಳು ನಮ್ಮ ಮಾನವನ ಮೇಲೆ ಯಾವ ರೀತಿ ಕೆಲಸ ಮಾಡ್ತಾವು ಅನ್ನೋದ್ರ ಬಗ್ಗೆ ಅಲ್ಲಿ ಸ್ವಲ್ಪ ನಾಲೆಜ್ ಇತ್ತು ಅವರಿಗೆ. ಖರಗಪುರ್ ಅಂತೇಳಿ ನಮ್ಮ ಇಂಡಿಯಾದಾಗ ಐತಲ್ರಿ, ಅಲ್ಲಿ ಹರಿದ್ವಾರಕ್ಕೆ ಹತ್ರ ಐತ್ ನೋಡ್ರಿ ಖರಗಪುರ್. ಅಲ್ಲಿ IIT ಪದವೀಧರರು ಇವರು, IIT ಪದವೀಧರರು. ಆಮೇಲೆ ಡಾಕ್ಟರ್ ಆಫ್ ಮೆಡಿಸಿನ್, ಇವರು ಡಾಕ್ಟರ್ ಆಫ್ ಮೆಡಿಸಿನ್ ಅಂತ ತಿಳ್ಕೊಂಡು PhD ಮಾಡಿದ್ರು. ಬದಲಿ ಔಷಧಗಳು, ಈಗ ತಗೊಳ್ತಕ್ಕಂಥ ಔಷಧಗಳು ಅದಾವು, ಅಲೋಪತಿಕ್ ಅದ, ಸಿದ್ಧ, ಯುನಾನಿ, ಹೋಮಿಯೋಪತಿಕ್ಕು ಬಹಳ ಅದಾವು. ಆದ್ರ ಅವೆಲ್ಲವನ್ನ ಹೊರತುಪಡಿಸಿ ಮನುಷ್ಯನ ದೇಹದ ಮೇಲೆ ಮತ್ತು ಅವನ ಸೆಲ್ಲುಗಳ ಮೇಲೆ, ಜೀವಕೋಶಗಳ ಮೇಲೆ, ಅಥವಾ ಜೀವಕೋಶಗಳು ಜೀವವನ್ನು ಕಳ್ಕೊಳ್ಳೋ ಪ್ರಸಂಗ ಬಂದಾಗ, ಅಂದ್ರೆ ಅವುಗಳು ಅಸ್ವಸ್ಥ ಆದಾಗ, ಅನಾರೋಗ್ಯಕ್ಕೊಳಗಾದಾಗ ಅವುಗಳನ್ನೇನಾದ್ರೂ ಸರಿಪಡಿಸಬಹುದಾ, ಅಥವಾ ಅವುಗಳನ್ನ ಸರಿಪಡಿಸುವಂತ ಅಥವಾ ಪುನಃ ಅವನ್ನ ಹೊಳ್ಳಿ ಆರೋಗ್ಯಕರವಾಗಿ ಮಾಡುವಂತ ಏನಾದ್ರೂ ಸಾಧನೆಗಳು ಈ ಭೂಮಿ ಮೇಲೆ ಅದಾವ ಅನ್ನೋದ್ರ ಕಡೆ ಅವ್ರದ್ದು ಯಾವಾಗಲೂ ಗಮನ. ಕೊನೆಗೆ 1983ರಿಂದ 1993ರವರೆಗೆ ಅದ್ಭುತವಾದಂತಹ ಅಧ್ಯಯನವನ್ನ ಮಾಡಿ ಅವರು PhD ಎದುರಾಗಿ ಮಾಡಿದ್ರು. ಅಂದ್ರೆ ಹೋಲಿಸ್ಟಿಕ್ ಮೆಡಿಸಿನ್ ನಲ್ಲಿ ಅವರು ಇಂಡಿಯನ್ ಬೋರ್ಡ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಅನ್ನುವಂತ ಒಂದು ಬೋರ್ಡ್ ಲಿಂದ ಸರ್ಟಿಫಿಕೇಟ್ ತಗೊಂಡಾರ, ಅವ್ರು PhD ಸರ್ಟಿಫಿಕೇಟ್. ಅಂತಿಂತ ಮನುಷ್ಯರಲ್ಲ ಅವರು ಪರಿಪೂರ್ಣ ವ್ಯಕ್ತಿ.
ಆಮೇಲೆ ನಮ್ದು ವಿಷನ್ ಸ್ಟೇಟ್ಮೆಂಟ್ ಐತಿ. 93ರಾಗ ಮಾಡಿದ್ರು ಅವರು ಒಂದು ನಮ್ದು ವಿಷನ್ ಸ್ಟೇಟ್ಮೆಂಟ್ ಮಾಡಿದ್ರು. ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಇವು ಮೂರು ಸಿಗತಾವು ಅನ್ನುವಂಥದ್ದನ್ನ ಅವಾಗ ಹೇಳಿದ್ರು ಅವ್ರು 93ರಾಗ. ಇನ್ನ ನಮ್ಮ ಡಿಎಕ್ಷನ್ ಕಂಪನಿಯ ವ್ಯಕ್ತಿತ್ವ ಏನಪ್ಪಾ, ನಮ್ಮ ಕಂಪನಿಯ ಕೆಪಾಸಿಟಿ ಏನು, ಇದರದ ಸ್ಟೇಟಸ್ ಏನು. 1993ರಲ್ಲಿ ಡಾಕ್ಟರ್ ಲಿಮ್ ಶಿವೋಜಿನ್ನರಿಂದ ಸ್ಥಾಪನೆ ಆಯಿತು. ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಜ್ಞಾನೋ ಆಧಾರಿತ ನಿತ್ಯ ಉಪಯೋಗಿ ವಸ್ತುಗಳು ಮತ್ತು ಸಸ್ಯಜನ್ಯ ವಸ್ತುಗಳನ್ನು ಉತ್ಪಾದಿಸುತ್ತದೆ ಈ ಕಂಪನಿ. ಇಲ್ಲಿ ಬರೆಯುವುದು ಏನ್ ಬರ್ದಾರ ಅಂದ್ರೆ 50ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಕೆಲಸ ಮಾಡುತ್ತಿದೆ ಅಂತ ಬರ್ದಾರ. ಬಹಳ ಹಳೆ ಇದು ವಿಚಾರ. ಈಗ ಅದು 100ಕ್ಕಿಂತಲೂ ಹೆಚ್ಚು ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. ಮತ್ತ 160ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಮಾರಾಟ ಜಾಲವನ್ನು ಹೊಂದಿದೆ ಅಂತ ಬರ್ದಾರ. 160 ಈಗ 180 ರಾಷ್ಟ್ರಗಳಲ್ಲಿ, ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಇರಬಹುದು. ಅಂದ್ರ 180ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಮಾರಾಟ ಜಾಲವನ್ನು ಹೊಂದಿದೆ. ನೋಡ್ರಿ, ಒಂದು ಪದಾರ್ಥ, ಒಂದು ವಸ್ತು 180ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ, ಅದರಲ್ಲೂ ಅಮೇರಿಕ, ಇಂಗ್ಲೆಂಡು, ಜಪಾನು, ಜರ್ಮನಿ, ಚೀನಾ, ಇಲ್ಲೇ ಮಗ್ಗಲದೊಳಗ ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ, ಎಷ್ಟು ಬೇಕು 180ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಇದು ಐತಿ ಅಂದ್ರ ಏನಾದ್ರೂ ಒಳ್ಳೆತನ ಇರ್ಬೇಕಲ್ಲ ಅದ್ರಾಗ. ಇಷ್ಟು ವಿಚಾರ ಮಾಡಂಗಿಲ್ರಿ ಜನ. ಯಾಕಂದ್ರೆ ಬರೇ ಮೋಸ ಮಾಡುವ ಬಂದು ಹೋಗ್ಬಿಟ್ಟವಲ್ಲ, ಅದ್ರಾಗೆಲ್ಲ ದುಡ್ಡು ತೊಡಗಿಸಿ ಮೋಸ ಆಗಿ ಬಾಯಿ ಸುಟ್ಕೊಂಡು ಬೇಕಾಗಿ ಬಿಟ್ಟಾರ್ರಿ ಅವ್ರು. ಇದಕ್ ಬರಾಕ್ ಅನ್ಸ್ತಾರ. ಆಮೇಲೆ ಅವ್ರ ಮಾತು ಯಾರು ಕೇಳುದಿಲ್ಲ. ಈಗ ಪರಿಸ್ಥಿತಿ ಹಿಂಗಾಗ್ಯದ. ಅಂತವೆಲ್ಲ ಮಾಡಿ ಹೆಸರು ಕೆಡಿಸ್ಕೊಂಡಾರ. ಅವ್ರ ಏನಾರ ಇದೊಂದ್ ಚಲೋ ಐತ್ ನೋಡ್ರಿ ಅಂದ್ ಕೂಡ ಬ್ಯಾಡ ಹೋಗೋ ಮಾರೆ ಅಂತಾರ. ಅದಕ್ಕ ಈ ಉದ್ಯಮದಲ್ಲಿ ನಾವು ಸಕ್ಸಸ್ ಆಗ್ಬೇಕಪ್ಪ ಅಂದ್ರ ಹೆಸರು ಕೂಡ ನಾವು ಒಳ್ಳೇದನ್ನ ಇಟ್ಕೋಬೇಕು, ಒಳ್ಳೆ ಹೆಸರು ಇಟ್ಕೋಬೇಕು. ಅದು ಒಂದ ದಿವ್ಸನಾಗ ಬರುವಂತಹದ್ದಲ್ಲ. ವಿಶ್ವಾಸ ಅನ್ನೋದು ಒಂದ ದಿವ್ಸನಾಗ ಬರುವಂತಹದ್ದಲ್ಲ. ಆಮೇಲೆ ಉತ್ಕೃಷ್ಟ ಮಟ್ಟದ ಉತ್ಪಾದನಾ ತಾಂತ್ರಿಕತೆ ಐತಿ ನಮ್ಮಲ್ಲಿ. ಆಮೇಲೆ ಉತ್ಪನ್ನಗಳು ಆರೋಗ್ಯ ರಕ್ಷಕ, ಸ್ವಾಸ್ಥ್ಯವನ್ನ ಸರಿ ಮಾಡುವಂತವದಾವು. ಆಯಾಸ ಪರಿಹಾರಕಗಳು, ಪಾನೀಯಗಳು ಅದಾವು. ವೈಯಕ್ತಿಕ ಆರೋಗ್ಯವನ್ನು ಸರಿ ಮಾಡುವಂತವು, ವ್ಯವಸ್ಥೆಯ ವಸ್ತುಗಳು, ಪ್ರಸಾಧನಗಳು ಇತ್ಯಾದಿ ಬಹಳ ಪ್ರಾಡಕ್ಟ್ ಅದಾವು. ಆಲ್ ಓವರ್ ವರ್ಲ್ಡ್ ನೊಳಗ ಅಂದಾಜು ಒಂದು 200 ಪ್ರಾಡಕ್ಟ್ಗಳದಾವು. ನಮ್ಮ ಇಂಡಿಯಾದೊಳಗ ಏನಿಲ್ಲ ಅಂದ್ರೆ ಇವತ್ತಿನ ದಿವಸ 90ರಿಂದ 100 ಪ್ರಾಡಕ್ಟ್ಗಳು ಸಿಗ್ತಾವ. ಶ್ರೀಮಂತ ಆಸ್ತಿಗಳು ಮತ್ತು ಹೋಲ್ಡಿಂಗ್ಗಳ ಮೂಲಕ ದೃಢವಾದ ಆರ್ಥಿಕ ಹಿನ್ನೆಲೆ. ನೋಡ್ರಿ, ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳದಾವ. ನಮ್ ಕಂಪನಿ ಎಲ್ಲೂ ಸಾಲ ಮಾಡಿ ಕೆಲಸ ಮಾಡಲ್ಲ, ಸಾಲ ತಾನೂ ಮಾಡಲ್ಲ, ನಿಮಗೂ ಮಾಡಬೇಡ್ರಿ ಅಂತ ಹೇಳ್ತದದು. ವಿಶ್ವಾದ್ಯಂತ ವೇಗವಾಗಿ ಬೆಳೆಯುತ್ತಿರುವ ಬಹುಸ್ನರೀಯ ಅಂದ್ರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತಾರ ಅದಕ್ಕ. ಕಂಪನಿಗೆ ಸುಸ್ವಾಗತ ಅಂತ ಹೇಳ್ತಾರ. ಅಂದ್ರ ಏಕ ವಿಶ್ವ, ಏಕ ಮಾರುಕಟ್ಟೆ, ಈ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿದ ಕಂಪನಿ ಡಿಎಕ್ಷನ್. ಜಗತ್ತಿನೊಳಗ ಏಕ ವಿಶ್ವ, ಏಕ ಮಾರುಕಟ್ಟೆ ಅಂದ್ರ ನೀವು ಇಲ್ಲಿ ಭಾರತದೊಳಗ ಡಿಸ್ಟ್ರಿಬ್ಯೂಟರ್ ಅಂತ ಆದ್ರಪ್ಪ ಅಂದ್ರ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನೀವು ಡಿಸ್ಟ್ರಿಬ್ಯೂಟರ್ಗಳನ್ನ ಮಾಡಬಹುದು. ಅವ್ರು ಅಲ್ಲೇ ಪರ್ಚೇಸ್ ಮಾಡಿದ್ರು ಪ್ರಾಡಕ್ಟ್ ಗಳನ್ನಂದ್ರ ಅವ್ರು ಮತ್ ಬೇರೆದವ್ರಿಗೆ ಕೊಟ್ರಪ್ಪ ಅಂದ್ರ ಅದ್ರದ್ದು ಸಮ್ ಪರ್ಸೆಂಟೇಜ್ ಬೋನಸ್ ನಿಮಗೂ ಕೂಡ ಬರ್ತದ. ಅಂದ್ರ ಒಂದ ದೇಶದಾಗ ಕುತ್ಕೊಂಡು ಇಡೀ ಜಗತ್ತಿನೊಳಗ ನೀವು ಉದ್ಯೋಗವನ್ನ ಮಾಡಬಹುದು. ಏಕ್ ಡ್ರ್ಯಾಗನ್ ಕಂಪನಿ ಅಂತಾರ ಇದಕ್ಕ. ಅಂದ್ರ ಹಂಗೇನಪ್ಪಾ, ಹಂಗಂದ್ರ ಏನು ಅಂದ್ರ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಇಲ್ಲಿ ಹೇಳಿಕ್ ಇಷ್ಟಪಡ್ತೀನಿ. ನಮ್ಮ ಕಂಪನಿಯ ಪ್ರಾಡಕ್ಟ್ಗಳು 100% ಪರಿಣಾಮಕಾರಿ ಆಗಿರುವುದೇ ಇದೇ ಮುಖ್ಯ ಕಾರಣಕ್ಕೋಸ್ಕರ. ಏನದು ಕಾರಣ? 100% ಸ್ವಂತ ಫಾರ್ಮ್. ಅಂದ್ರ ನಮ್ಮದೇ ತೋಟದಲ್ಲಿ ನಾವು ಬೆಳಿತೀವಿ. ಕಂಪನಿಯ ತೋಟದಲ್ಲೇ ಪ್ರಾಡಕ್ಟ್ಗಳನ್ನ ಬೆಳಿತಾರ. ಬೇರೆಯವರು ಬೆಳೆದದ್ದನ್ನ ಇವರು ಪರ್ಚೇಸ್ ಮಾಡಲ್ಲ. ಹಾಗ ಮಾಡಿದಾಗ ಸಮಸ್ಯೆಗಳು ಆಗ್ತಾವು. ಆರ್ಗ್ಯಾನಿಕ್ ಅದಾವ ನಮ್ಮ ಅಂತ ಹೇಳಿ ಆರ್ಗ್ಯಾನಿಕ್ ಎಷ್ಟೋ ಸಾರಿ ಇರುವುದಿಲ್ಲ. ಅವಾಗ ಏನಾಗ್ತದ, ಆ ಪ್ರಾಡಕ್ಟ್ ಏನೈತಲ್ಲ ಅದ್ರದ್ದು ಕ್ವಾಲಿಟಿ ಕೆಟ್ಟ ಹೋಗ್ತದ. ಅದು ಕೆಡಬಾರ್ದಂತ ನಮ್ಮ ಕಂಪನಿಯವರು 100% ಸ್ವಂತ ಫಾರ್ಮ್. ಆಮೇಲೆ 100% ಸ್ವಂತ ಫ್ಯಾಕ್ಟ್ರಿ. ಇನ್ನೊಬ್ರು ಯಾರ್ದೋ ಫ್ಯಾಕ್ಟ್ರಿ ಒಳಗೆ ಇವರು ಕೆಲಸ ಮಾಡ್ಕೊಂಡು ಬರಲ್ಲ. ಸ್ವಂತ ಫ್ಯಾಕ್ಟ್ರಿಯಲ್ಲಿ ಅದನ್ನ ತಯಾರು ಮಾಡ್ತಾರ.
ಆಮೇಲೆ 100% ಸ್ವಂತ ವಹಿವಾಟ. ಅಂದರ ತಮ್ಮ ವಿತರಕರು ಅಂತ ಏನ್ ಅದಾರಲ್ಲ, ಅವರಿಂದಲೇ ಇದನ್ನ ಮಾರಾಟ ಮಾಡಿಸ್ತಾರ. ಇದು ಎಲ್ಲೂ ಗುಳಿಗೆ ಅಂಗಡಿ ಒಳಗ, ಮೆಡಿಕಲ್ ಶಾಪ್ನ್ಯಾಗ ಅಥವಾ ಯಾವುದೋ ಒಂದು ಶಾಪ್ನ್ಯಾಗ ಎಲ್ಲೂ ಸಿಗುದಿಲ್ಲ. ಉತ್ಪಾದನಾ ತಾಂತ್ರಿಕತೆ, ಡಿಎಕ್ಷನ್ ಅನನ್ಯ ಉತ್ಪಾದನಾ ತಾಂತ್ರಿಕತೆ, ಇದು ಬಹಳ ವಂಡರ್ಫುಲ್ ಐತಿ, ಯುನಿಕ್ ಐತಿ. ಇದು ಯುನಿಕ್. ಇದು ಒಂದೇದ್ದು ಟಿಶ್ಯೂ ಕಲ್ಚರ್ ಮಾಡ್ತಾರ. ಆಮೇಲೆ ಸಾವಯವ ಬೇಸಾಯ ಇರ್ತದ ನಮ್ದು. ಸಾವಯವ ಬೇಸಾಯ ಅಂದ್ರೆ ಆರ್ಗ್ಯಾನಿಕ್. ಕೋಲ್ಡ್ ಪ್ರೊಸೆಸಿಂಗ್ ಇರ್ತದ ನಮ್ದು. ಕೋಲ್ಡ್ ಪ್ರೊಸೆಸಿಂಗ್ ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಫೈಬರ್ ಸೆಪರೇಷನ್ ಮಾಡ್ತಾರ. ಅಂದ್ರ 20 kg ಇದ್ದಂತಹದ್ದನ್ನ 1 kg ತಗೊಂಡ್ಬರ್ತಾರ. ಅಂದ್ರೆ 19 kg ಅದರಾಗಿಂದು ವೇಸ್ಟೇಜ್ ತೆಗಿತಾರ. ಮೈಕ್ರೋಸ್ಪೋರ್ ಪಲ್ವರೈಸೇಷನ್ ಅಂತಾರ. ಆಮೇಲೆ ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್ ಅಂತಾರ. ಅಲ್ಟ್ರಾ ವೈಲೆಟ್ ಟ್ರೀಟ್ಮೆಂಟ್. ಜನರು ಬೇಗನೆ ಆರಾಮಾಗ್ತಾರ, ರಿಸಲ್ಟ್ ಬೇಗನೆ ಬಂದ್ಬಿಡ್ತದ. ಕಾರಣ ಏನಂದ್ರೆ ಅಷ್ಟೊಂದು ಹೈಜೆನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಅದಾವ ನಮ್ಮ ಪ್ರಾಡಕ್ಟ್ಗಳು. ಇನ್ನ ಡಿಎಕ್ಷನ್ ಕಂಪನಿಯ ಉತ್ಪನ್ನಗಳು ಬಹಳ ಅದಾವ. ಅದ್ರಾಗ ಅವರು ಭಾಗ ಮಾಡ್ಯಾರ, ಡಿವಿಷನ್ ಮಾಡ್ಯಾರ. ಒಂದು ಪೂರಕ ಆಹಾರಗಳ ಭಾಗ, ಇನ್ನೊಂದು ಆಯಾಸ ಪರಿಹಾರಕ ಪಾನೀಯಗಳದ್ದು ಒಂದು ಭಾಗ ಮಾಡ್ಯಾರ, ವೈಯಕ್ತಿಕ ಕ್ಷೇಮ ಚಿಂತನೆಯ ಭಾಗ ಒಂದು ಮಾಡ್ಯಾರ, ಇನ್ನ ಮನೆ ಬಳಕೆಯ ವಸ್ತುಗಳ ಭಾಗ ಮಾಡ್ಯಾರ. ಹೇಳಿದ್ನಲ್ಲ, ಸರಿಸುಮಾರು 90ರಿಂದ 100 ಪ್ರಾಡಕ್ಟ್ಗಳು ನಮ್ಮಲ್ಲಿ ಸಿಗ್ತಾವ. ಇನ್ನ ಡಿಎಕ್ಷನ್ ಕಂಪನಿಯ ಉತ್ಪನ್ನಗಳ ಬಗ್ಗೆ ಪ್ರಮಾಣ ಪತ್ರಗಳು ಸಿಕ್ಕಾವ ನಮಗ. ದೀಸ್ ಡಿಎಕ್ಷನ್ ಕಂಪನಿ ಪ್ರಾಡಕ್ಟ್ಸ್ ಆರ್ ವೆರಿ ಗುಡ್, ನಂಬರ್ 1 ಅಂತ ಹೇಳಿ ಬೇರೆ ಬೇರೆ ದೇಶದವರು ಸರ್ಟಿಫಿಕೇಟ್ ಸಿಕ್ಕಾವ ನಮಗ. ಈ BOM ಪುಸ್ತಕದಾಗ ಆ ಸರ್ಟಿಫಿಕೇಟ್ ಗಳನ್ನ ಎಲ್ಲ ಇಲ್ಲಿ ಪ್ರಿಂಟ್ ಮಾಡ್ಯಾರ. ನೀವು ಇದನ್ನ ಪರ್ಚೇಸ್ ಮಾಡ್ಬೇಕು. ನಮ್ಮ SN ಶೆಟ್ಟಿ ಸರ್ ಹೇಳ್ತಾರಲ್ಲ, ಬೆಳಿಗ್ಗೆ 7 ಗಂಟೆಗೆ 6 ಪುಸ್ತಕ ಅದಾವು, ಅವ್ನ ಖರೀದಿ ಮಾಡ್ರಿ. ನಮ್ಮ ಮೇಡಮ್ ಅವರು ಹೇಳ್ತಾರ, ಅವ್ನ ಖರೀದಿ ಮಾಡ್ರಿ ಅಂತ ಹೇಳ್ತಾರೆ. ಯಾಕಂದ್ರ ನಮ್ಮ ನಾಲೆಡ್ಜ್ ಬೆಳೆಸ್ಕೋಬೇಕು ನಾವು. ಯಾವಾಗ ನಮ್ಮಲ್ಲಿ ನಾಲೆಡ್ಜ್ ಬೆಳಿತಾ ಹೋಗ್ತದ, ಅದರ ಒಂದು ಲೆವೆಲ್ ಹೆಚ್ಚಾಗ್ತಾ ಹೋಗ್ತದ, ಯಾವಾಗ ನಮ್ಮಲ್ಲಿ ಪ್ರಾಮಾಣಿಕತನ ಹೆಚ್ಚಾಗ್ತಾ ಹೋಗ್ತದ, ಅವಾಗ ನಾವು ಮಾತನಾಡುವ ಶೈಲಿನೇ ಬೇರೆ ಆಗ್ತದೆ. ಎದುರಿಗಿದ್ದ ಮನುಷ್ಯ ನಮ್ಮ ಮಾತುಗಳನ್ನು ಕೇಳಿದ್ರೆ, ಇಲ್ಲಪ್ಪ ಇವ್ರು ಜೆನ್ಯೂನ್ ಅದಾರ, ಇಲ್ಲ ಇವ್ರು ನಮ್ಮ ಒಳ್ಳೇದಕ್ಕನ ಹೇಳಾಕತ್ಯಾರ ಅನ್ನುವಂತ ನಂಬಿಕೆ ಮೂಡ್ತದ. ಅದಕ್ಕ ಈ ಸರ್ಟಿಫಿಕೇಟ್ಗಳನ್ನು ಕೂಡ ನಾವು ಬೇರೆಯವರಿಗೆ ತೋರಿಸಬಹುದು. ಇನ್ನ ಮತ್ತ ಮೇಲಾಗಿ ಬೇರೆ ಬೇರೆ ಮಾರಾಟ ಕಂಪನಿಗಳಿಂದ ಅವರಿಂದ ಇವರಿಂದ ಏನಪ್ಪಾ ಅಂತಂದ್ರೆ ಕೆಲವು ಸರ್ಟಿಫಿಕೇಟ್ ಬಂದಾವ್. ಇದು ಬಾಳ ಚಲೋ ಅದ, ಬಾಳ ಒಳ್ಳೆ ಕಂಪನಿ ಅದ, ಇದ್ರ ಪ್ರಾಡಕ್ಟ್ಗಳು ಚಲೋ ಅದಾವು. ಬಹಳಷ್ಟು ದೇಶಗಳು ಕೊಟ್ಟಾವು. ಆಸ್ಟ್ರೇಲಿಯಾ, ಜಪಾನು, ಅಮೇರಿಕಾ, ಆಮೇಲೆ ಅರಬ್ ಕಂಟ್ರಿಗಳು ಎಲ್ಲ ಬಹಳ ಕೊಟ್ಟಾವು. ಏನ್ರಿ ಅಂದ್ರ ನಾವು ಬೇರೆ ಎಲ್ಲೂ ಇದನ್ನ ಮಾರಾಟ ಮಾಡಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರ್ ಮುಖಾಂತರವೇ ಇದನ್ನ ನಾವು ಸೇಲ್ ಮಾಡ್ತೀವಿ. ಮತ್ತ ನಮ್ಮ ಸೇಲ್ ಕೂಡ ಈಗ ಚೆನ್ನಾಗದ. ಜಗತ್ತಿನೊಳಗೆ ಸರಿಸುಮಾರು 1ರಿಂದ 2 ಕೋಟಿ ಮೆಂಬರ್ ಅದಾರ, ಅಂದ್ರ ವಿತರಕರದಾರ. ಸುಮಾರು 3ರಿಂದ 5 ಕೋಟಿ ಇದನ್ನ ಕನ್ಸ್ಯೂಮ್ ಮಾಡುವವರು ಅದಾರ, ಸೇವನೆ ಮಾಡುವವರು ಅದಾರ. ನಮ್ದು ದೆಹಲಿ ಒಳಗ್ ಒಂದೈತೆ, ಮತ್ತ ಚೆನ್ನೈ ಒಳಗ್ ಒಂದದ. ಎರಡು ಆಫೀಸ್ ಅದಾವು. ಆ ಕಟ್ಟಡಗಳ ಫೋಟೋ ಅದ, ಜೊತೆಗೆ ಅವುಗಳ ನಂಬರ್ ಕೂಡ ಕೊಟ್ಟಾರ. ನಮ್ದು ಇತರರಿಗಿಂತ ಭಿನ್ನವಾದಂತಹ ಮತ್ತು ನಂಬಿಗಸ್ತ ಕಂಪನಿ. ಒಂದು ಅನನ್ಯ ಪರಿಕಲ್ಪನೆಯ ಮೂಲಕ ಆರೋಗ್ಯ ಮತ್ತು ಐಶ್ವರ್ಯಗಳನ್ನು ವೃದ್ಧಿಸಿಕೊಳ್ಳುವಂತಹ ಕಂಪನಿ ಇದು. ಸಿರಿವಂತ ಬದುಕಿಗೆ ಸ್ವಾಸ್ಥ್ಯದ ಹಾದಿ. ನೋಡ್ರಿ, ನೀವು ಆರೋಗ್ಯವಂತರಾಗ್ತೀರಿ, ಹಣವಂತರಾಗ್ತೀರಿ, ಆಮೇಲೆ ಏನ್ ಬೇಕ್ರಿ, ಮುಂದೆ ಆನಂದವೇ ಆನಂದ. ಇನ್ನ ಆರೋಗ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾ ಮಾತಾಡಕ್ ಹತ್ತಿದೆ ಅಂದ್ರೆ ಸರ್ವಸಾಧಾರಣ 1 ತಾಸು ಬೇಕು ನೋಡ್ರಿ. ಆದ್ರೆ ಈಗ ನಾನು ಸಮಯ ಬಹಳ ಆಗಿರೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಆರೋಗ್ಯ ನಮ್ಮದು ಚೆನ್ನಾಗಿರ್ಬೇಕಾದ್ರೆ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಅಂಗಾಲಿಂದ ನೆತ್ತಿವರೆಗಿರ್ತಕ್ಕಂತಹ ಜೀವಕೋಶಗಳು ಚೆನ್ನಾಗಿರ್ಬೇಕು ನೋಡ್ರಿ. ಸೆಲ್ಗಳಂತೇನಂತೀವಲ್ಲ, ಅವು ಚೆನ್ನಾಗಿರ್ಬೇಕು. ಅಂದಾಜು ನಮ್ಮ ದೇಹದೊಳಗ 36 ಟ್ರಿಲಿಯನ್ ಸೆಲ್ಗಳದಾವು. 1 ಟ್ರಿಲಿಯನ್ ಅಂದ್ರ 1 ಲಕ್ಷ ಕೋಟಿ. ಅಂದ್ರ 36 ಲಕ್ಷ ಕೋಟಿ ಸೆಲ್ಗಳು ನಮ್ಮ ದೇಹದಾಗ ಅದಾವು. ನಮ್ಮ ದೇಹ ಅಂದ್ರ
ಅವರ್ ಬಾಡಿ ಈಸ್ ಬಂಡಲ್ ಆಫ್ ದ ಸೆಲ್ಸ್ ಅಂತ ಹೇಳ್ತಾರ. ಅಂದ್ರ ಒಟ್ಟು ಜೀವಕೋಶಗಳು 36 ಲಕ್ಷ ಕೋಟಿ. ಅವು 200 ತರದ ಬೇರೆ ಬೇರೆ ಬೇರೆ. ಇನ್ನು 78 ಆರ್ಗನ್ಗಳದಾವ ನಮ್ಮ ಬಾಡಿ ಒಳಗೆ. ಇದೆಲ್ಲಾ ಸಿಸ್ಟಮ್ ಹೆಂಗ್ ನಡೀತೈತಿ ನೋಡ್ರಿ, ಎಷ್ಟು ಅದ್ಭುತ ಐತಿ ನಮ್ಮ ಬಾಡಿ. ಅಂತ ಬಾಡಿ ಅದೇ ಡಾಕ್ಟರ್, ನಮ್ಮ ಬಾಡಿನ ಡಾಕ್ಟರ್. ಆರೋಗ್ಯದ ಮೂಲ ಘಟಕ ಏನಪ್ಪಾ ಅಂದ್ರ ಜೀವಕೋಶಗಳು ಆರೋಗ್ಯ ಇದ್ವು ಅಂದ್ರ ದೇಹ ಆರೋಗ್ಯ ಇರ್ತದ. ಜೀವಕೋಶಗಳು ಅನಾರೋಗ್ಯ ಆದವು ಅಂದ್ರ ದೇಹ ಅನಾರೋಗ್ಯ ಆಗ್ತದ. ಜೀವಕೋಶಗಳು ಸತ್ತು ಅಂದ್ರ ನಾವು ಸತ್ವಿ. ಅರ್ಥಾತಲ್ಲ? ಅದಕ್ಕ ಜೀವಕೋಶ ಏನ್ ಮಾಡ್ತದ್ರಿ, ಅಂಗಾಂಶವನ್ನು ತಯಾರು ಮಾಡ್ತಾವ್. ಜೀವಕೋಶಗಳು ಸೇರಿ ಅಂಗಾಂಶವನ್ನು ತಯಾರು ಮಾಡ್ತಾವ್. ಅಂಗಾಂಶಗಳು ಸೇರಿ ಅಂಗ ಆಗ್ತದ, ಆರ್ಗನ್ ಆಗ್ತದ. ಇಲ್ಲೇ ಟಿಶ್ಯೂಸ್ ಹಾಕವು, ಇಲ್ಲೇ ಆರ್ಗನ್ ಆಗ್ತಾವ್. ನಮ್ಮ ದೇಹದ ಭಾಗಗಳು ಹೆಂಗ್ ತಯಾರಾಗ್ತಾವ ಅಂದ್ರ ಅವಕ್ಕ ಮೂಲ ಜೀವಕೋಶ, ಆಮೇಲೆ ಅವು ಟಿಶ್ಯೂ ಆಗ್ತಾವು, ಟಿಶ್ಯೂದಿಂದ ಆರ್ಗನ್ ಆಗ್ತಾವ್, ಆಮೇಲೆ ಬಾಡಿ ಸಿಸ್ಟಮ್ ತಯಾರಾಗ್ತದೆ, ಆಮೇಲೆ ಮಾನವನ ದೇಹ ತಯಾರಾಗ್ತದೆ, ಹ್ಯೂಮನ್ ಬಾಡಿ ರೆಡಿ ಆಗ್ತದೆ.